Hello my lovely ladies, hope you are all doing good. ವೀಣಾ ಲಕ್ಷ್ಮೀ ನಾರಾಯಣ್ ಹಿಯರ್. ಇವತ್ತು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಗೆಸ್ ಮಾಡ್ತೀರಾ? ಕರ್ನಾಟಕದ ಫೇಮಸ್ ಡಿಶ್ ಇದು, ಬಿಸಿಬೇಳೆ ಬಾತ್. ಸಖತ್ತಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂದರು ಚಿಪ್ಸ್ ಜೊತೆಗೆ ಬೂಂದಿ ಕಾಳು ಜೊತೆಗೆ ನೆಂಚ್ಕೊಂಡು ತಿಂತಾಯಿದ್ರೆ ಆಹಾ. ಯಾವುದೇ ಮದುವೆ ಮನೆಗಳಿಗೋಗಿ, ಯಾವುದೇ ಸಮಾರಂಭಗಳಿಗೋಗಿ, ರಿಸೆಪ್ಷನ್ಗೆ ಹೋಗಲಿ ಈ ರೆಸಿಪಿ ಅಂತೂ ಇದ್ದೇ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನಂಥ ಏಕೈಕ ಅನ್ನದ ಐಟಮ್ ಅಂದರೆ ಬಿಸಿಬೇಳೆ ಬಾತ್. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅರ್ಧ ಕಪ್ಪು ತೊಗರಿಬೇಳೆಗೆ 1 ಕಪ್ಪು ಅಕ್ಕಿ, ಅಂದರೆ 1.5 ಕಪ್ಸ್ ಆಯಿತು ಅಕ್ಕಿ, ಅರ್ಧ ಕಪ್ಪು ತೊಗರಿಬೇಳೆ, ಒಂದು ಚಿಟಿಕೆ ಅರಿಶಿನ ಹಾಕಿ 3 ಕಪ್ಪು ನೀರಲ್ಲಿ ಕುಕ್ಕರಲ್ಲಿ ಬೇಯಲಿಕ್ಕಿಡಿ. ಕುಕ್ಕರ್ ವಿಷಿಲ್ ಬರೋಷ್ಟೊತ್ತಲ್ಲಿ ಮಸಾಲ ಪದಾರ್ಥಗಳನ್ನ ಹುರ್ಕೊಂಬಿಡೋಣ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 3 ಟೇಬಲ್ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನು ಗಸಗಸೆ, 1 ಇಂಚು ಚಕ್ಕೆ, ಮತ್ತು ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆ ಗುಂಟೂರು 2 ಸೇರಿಸಿದ್ದೀನಿ. 7 ಇಂದ 8 ಇರುತ್ತೆ. ಕರ್ಬೇವಿನ ಸೊಪ್ಪು 1 ಕಡ್ಡಿ. ಇಷ್ಟನ್ನು ಹೊಂಬಣ್ಣ ಬರೋವರೆಗೂ ಹುರಿದ್ಬಿಟ್ಟು ಸೈಡ್ಗಿಡಿ. ಅದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು ಅಥವಾ ಪೇಸ್ಟ್ ಮಾಡ್ಕೋಬೋದು. ಇಲ್ಲಿ ತರಕಾರಿನ ಬೇಯಲಿಕ್ಕಿಡೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಕಡೆ ಬೇಯ್ತಾ ಇರೋಷ್ಟೊತ್ತಲ್ಲಿ ಈ ಕಡೆ ತಣ್ಣಗಾಗಿರುತ್ತೆ ಮಸಾಲ ಪದಾರ್ಥಗಳು. ಸ್ವಲ್ಪ ನೀರು ಸೇರಿಸಿ 3 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪೌಡ್ರಾದರೂ ಮಾಡ್ಕೋಬೋದು, ಪೇಸ್ಟ್ ಆದರೂ ಮಾಡ್ಕೋಬೋದು. ತರಕಾರಿ ಆಲ್ಮೋಸ್ಟ್ ಬೆಂದಿರುತ್ತೆ. ಆ ಸ್ಟೇಜಲ್ಲಿ ಮಸಾಲ ಪದಾರ್ಥ ಹುರಿದು ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಹುಣಸೆಹಣ್ಣು ರಸನ ಸೇರಿಸ್ಬೇಕು. ಈ ಚಿಕ್ಕ ಗೋಲಿ ಗಾತ್ರ ಸೈಜ್ ಹುಣಸೆಹಣ್ಣು ಅರ್ಧ ಕಪ್ ನೀರಲ್ಲಿ ನೆನೆಸಿ ರಸ ತೆಗೆದು ಹಾಕಿದ್ದೀನಿ. ಈಗ ಬೆಂದಂಥ ಅನ್ನ ಮತ್ತು ತೊಗರಿಬೇಳೆ ಸಾಫ್ಟಾಗಿ ಬೆಂದಿರುತ್ತೆ, ಅದನ್ನು ಸೇರಿಸೋಣ. ಈಗ ಬೇಳೆ, ಅನ್ನ, ಮಸಾಲೆ ಪದಾರ್ಥಗಳು, ತರಕಾರಿ ಎಲ್ಲ ಹೊಂದಿಸ್ಬೇಕು. 1 ರೌಂಡ್ ತಿರುಗಿದ್ರೆ ಆಲ್ಮೋಸ್ಟ್ ಅರ್ಧ ಬಿಸಿಬೇಳೆ ಬಾತ್ ರೆಡಿ ಆದಂಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಲ್ರೆಡಿ ತರಕಾರಿಗೆ ಹಾಕಿರ್ತೀವಿ, ನೋಡ್ಕೊಳ್ತಾ ಉಪ್ಪು ಹಾಕಿ 1 ಟೀ ಸ್ಪೂನ್ ಬೆಲ್ಲದ ಪುಡಿ ಸೇರಿಸಿದ್ರೆ ಸೂಪರಾದ ಬಿಸಿಬೇಳೆ ಬಾತು ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ಫೈನಲ್ ಟಚ್ಗೆ ಒಗ್ಗರಣೆ ಕೊಡಬೇಕು. 2 ಟೀ ಸ್ಪೂನ್ ತುಪ್ಪ ಹಾಕಿ, 1 ಟೀ ಸ್ಪೂನ್ ಸಾಸಿವೆ, 1 ಕಡ್ಡಿ ಕರ್ಬೇವಿನ ಸೊಪ್ಪು, 1 ಈರುಳ್ಳಿ, 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಬಾಡಿಸ್ಬಿಟ್ಟು ಮೆತ್ತಗಾದ್ಮೇಲೆ ಬಿಸಿಬೇಳೆ ಬಾತ್ಗೆ ಸೇರಿಸ್ಬೇಕು. ಈರುಳ್ಳಿ ಬಂದು ಆಪ್ಷನಲ್ಲು, ತಿನ್ನೋರು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಾಗಿ ಫೈನ್ ಚಾಪ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ರೆ ಎಕ್ಸಲೆಂಟ್ ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತು ರೆಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ನೋಡಿ. ನೀವು ಮಾಡಿಬಿಟ್ಟು ಘಮ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ಈ ಮಸಾಲ ಪದಾರ್ಥ ಅಳತೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.